ಇಡ್ಲಿ ಖರ್ಚಾಗ್ತಾಯಿಲ್ಲ ಅದೇ ಅದೇ ಅದರಿಂದ ಮಧ್ಯಾಹ್ನ ಇಡ್ಲಿ ತಿನ್ನೋಕ್ಕಾಗೋದಿಲ್ವಲ್ಲ, ಅದಕ್ಕೆ ದೋಸೆ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಹಿಟ್ಟಿನಲ್ಲೇ ದೋಸೆ. ತುಪ್ಪ ಬೇಕಾ? ತುಪ್ಪ ಎಲ್ಲ ಗಟ್ಟಿ ಹಾಕ್ಬಿಟ್ಟಿದೆ, ಜಾಸ್ತಿ ತಿನ್ನೋದು ಅದಕ್ಕೆ ಗಟ್ಟಿ ಆಗ್ಬಿಟ್ಟಿದೆ. ಫೋನ್ ನೋಡ್ಕೊಂಡು ಕೂತಿದೆ, ಯಾಕೆಂತಂದರೆ ನಿದ್ದೆ ಬಂದ್ಬಿಡುತ್ತೆ ಅಂತ. ದೋಸೆ ದೋಸೆ ಬಿಸಿ ದೋಸೆ ಅಂತ ದೋಸೆ ಮಾಡ್ತಾ ಇದ್ದೀನಿ. ಊಟ ಬಿಸಿ ಇಲ್ಲ ಅಂದರೆ ತಿನ್ನೋದಕ್ಕೆ ಆಗಲಿಲ್ಲ, ಯಾಕೆ ಅಂತಂದರೆ ರೂಢಿ ಮಾಡ್ಕೊಂಡಿರೋದಕ್ಕೆ. ಎಲ್ಲ ತಿಂತಾರೆ, ಅವರೊಬ್ಬರಿಗೋಸ್ಕರ ಮಾಡಲಿಲ್ಲ. ನನಗೊಂದು ಇದೊಂದು ಕೆಟ್ಟ ಅಭ್ಯಾಸ. ಹಾಂ ನಡೀರಿ ಡ್ರೈವರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬೆಳಗ್ಗೆ ಒಂದು ವೀಡಿಯೋ ಮಾಡಿಕೊಂಡೆ, ನಂದು ವೆಯ್ಟ್ ಲಾಸ್ ಜೊತೆದು ಮತ್ತು ನಂದು ಇಂಟ್ರೊಡ್ಯೂಸ್ ವೀಡಿಯೋನ. ಅದರಿಂದ ಇವಾಗ ಮಧ್ಯಾಹ್ನದಿಂದ ಅದನ್ನೇ ಕಂಟಿನ್ಯೂಷನ್ ವ್ಲಾಗ್ ಮಾಡ್ಕೊತಾ ಇದ್ದೀನಿ, ಅಂದರೆ ಸಪ್ರೇಟ್ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನಂದು ವೆಯ್ಟ್ ಲಾಸ್ ಜರ್ನಿನಲ್ಲಿ ಏನೇನು ಊಟ ಮಾಡ್ತೀನಿ, ಏನೇನು ತಿಂತೀನಿ, ಮನೆ ಊಟದಲ್ಲಿ ಹೆಂಗೆ ಮೇಂಟೈನ್ ಮಾಡ್ಕೊತೀನಿ ಅನ್ನೋದೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ಕೂಡ ನನ್ನ ಜೊತೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಇಷ್ಟ ಇರೋ ಸ್ಟಾರ್ಟ್ ಮಾಡಿ, ಇಷ್ಟ ಇಲ್ಲರೂ ಬೆಳಗ್ಗೆ ಇಡ್ಲಿ ಮಾಡಿದೆ, ಅದೇ ಇಡ್ಲಿ ಖರ್ಚಾಗ್ತಾಯಿಲ್ಲ ಅದೇ ಅದೇ ಅದರಿಂದ ಮಧ್ಯಾಹ್ನ ಇಡ್ಲಿ ತಿನ್ನೋಕ್ಕಾಗೋದಿಲ್ವಲ್ಲ, ಅದಕ್ಕೆ ದೋಸೆ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಹಿಟ್ಟಿನಲ್ಲೇ ದೋಸೆ. ಹೆಂಗಿದೆ ಐಡಿಯಾ? ತುಪ್ಪ ಬೇಕಾ? ತುಪ್ಪ ಬೆಳಗ್ಗೆ ತಿಂಡಿ ಇಡ್ಲಿ ತಿಂದಿದೆ, ಅದೆಲ್ಲ ಮಾಡ್ಕೊಂಡಿಲ್ಲ, ಬೇಜಾರಾಯಿತು. ಆಮೇಲೆ ನಾಪ್ಕೊಂಡೆ ವೆಯ್ಟ್ ಲಾಸ್ ತಿಂಡಿ ಸ್ಟಾರ್ಟ್ ಮಾಡಿದ್ದೀನಲ್ಲ, ತೋರಿಸ್ಬೇಕಾಗಿತ್ತು ನಿಮಗೂ ಅಂತನ. ಸ್ವಲ್ಪ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ತಿಂಡಿ ಕೆಲಸ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ನಮ್ಮ ಮನೆಯವರು ಡ್ಯೂಟಿಗೆ ಹೋದರು. ಇನ್ನು ನಾನು ಇಡೀ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ತಿಂಡಿ ತಿಂದು ತುಂಬ ಹೊತ್ತು ಫೋನ್ ನೋಡ್ಕೊಂಡು ಕೂತಿದ್ದೆ, ಯಾಕೆಂತಂದರೆ ನಿದ್ದೆ ಬಂದ್ಬಿಡುತ್ತೆ ಅಂತ. ನಾನು ಫೋನು ನನ್ನ ಮಗ ಒಂದು ಫೋನ್ ನೋಡ್ಕೊಂಡು ಕೂತಿದ್ದೆ. ಆಮೇಲೆ ಅವನಿಗೆ ಊಟ ತಿನ್ನಿಸಿ ಮಲಗಿಸಿದ್ದೀನಿ. ಇವಾಗ ನಾನು ಅಡುಗೆ ಮಾಡ್ಕೊತಾ. ಊಟ ಬಿಸಿ ಇಲ್ಲ ಅಂದರೆ ತಿನ್ನೋದಕ್ಕೆ ಆಗಲಿಲ್ಲ, ಯಾಕೆ ಅಂತಂದರೆ ರೂಢಿ ಮಾಡ್ಕೊಂಡಿರೋದಕ್ಕೆ. ರೂಢಿ ಮಾಡ್ಕೊಂಡಿದ್ದೀನಿ, ಏನು ಮಾಡೋಕ್ಕಾಗೋದಿಲ್ಲ. 2 ದೋಸೆ ಹಾಕಿದ್ದೀನಿ, ಸಾಕು. 2 ದೋಸೆ ಹಾಕೊಂಡು ಫುಲ್ಲು ತೆಗೆದು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೀನಿ ಅಷ್ಟೇ. ಚಟ್ನಿನೂ ಮಾಡ್ತಿಲ್ಲ, ಯಾಕಂತಂದರೆ ನಮ್ಮನೇಲಿ ಇಡ್ಲಿಗೆ ಯಾರು ಚಟ್ನಿ ಇರೋದಿಲ್ಲ, ಸಾಂಬಾರು ಇದ್ರೆ ಸಾಕು ಅಂತ ಅಂತಾರೆ. ನನ್ನ ಮಗನೂ ತಿನ್ನಲ್ಲ, ನಮ್ಮ ಮನೆಯವರು ತಿನ್ನಲ್ಲ. ನಮ್ಮನೆಯವ್ರು ತಿಂತಾರೆ, ಅವರೊಬ್ಬರಿಗೋಸ್ಕರ ಮಾಡಲಿಲ್ಲ. ಸರಿನಾ? ದೋಸೆ ಸೂಪರ್ ಆಗಿದೆ. ನನಗೊಂದಿದೊಂದು ಕೆಟ್ಟ ಅಭ್ಯಾಸ, ಅಡುಗೆ ಮನೇಲಿ ನಿಂತ್ಕೊಂಡು ಅಷ್ಟೊಂದು ಸಲ ಟೇಸ್ಟ್ ಮಾಡಿಬಿಡೋದು, ಆಮೇಲೆ ಒಂದ್ಸಲಿ ಬಿಟ್ಟು ಕೂತ್ಕೊಳ್ಳೋದು. ಅದು ಕೆಟ್ಟ ಅಭ್ಯಾಸ ಅಲ್ಲ, ಚಿಕ್ಕದಿದ್ದ ಅಭ್ಯಾಸ ಆಗ್ಬಿಟ್ಟಿದೆ. ಇನ್ನು ದೋಸೆ ತಿಂದು ಬಟ್ಟೆ ಎತ್ಕೊಂಬರೋಣ ಅಂತ ಹೋಗಿದೆ. 2 ದೋಸೆ ಹಾಕ್ಕೊಂಡಿದ್ದೀನಿ. ಟೆರಸ್ ಮೇಲೆ ಹೋಗಿದೆ, ಸ್ವಲ್ಪ ಬಟ್ಟೆಗಳೆಲ್ಲ ಒಣಗಾಕಿದೆ, ಅದರಿಂದ ಎತ್ಕೊಂಬಿಟ್ಬಿಡೋಣ ಅಂತ. ಮಳೆ ಬರಂಗೆ ಆಗ್ಬಿಟ್ಟಿತ್ತು, ಆಗಲೇ 3:30ಗೆ ಮಳೆ ಬರಂಗೆ ಆಗ್ಬಿಟ್ಟಿತ್ತು. ಅದರಿಂದ ಸ್ವಲ್ಪ ಹೊರಗಡೆ ಬೇರೆ ಹೋಗ್ಬೇಕಾಗಿತ್ತು. ಇನ್ನು ಹೊರಗಡೆ ಹೋದಾಗ ಏನಾದರೂ ಮಳೆ ಬಂದೆಲ್ಲ ನೆಂದೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಬಟ್ಟೆ ಎತ್ಕೊಂಡು ತಗೊಂಬಂದೆ. ಅಷ್ಟೊತ್ತಿಗಾಗಲೇ ನಮ್ಮ ಮನೆಯವ್ರು ಕೂಡ ಬಂದಿದ್ದರು. ನಮ್ಮ ಮನೆಯವ್ರ ಜೊತೆ ಮಾತಾಡಿಕೊಂಡು ಬಟ್ಟೆ ಎಲ್ಲ ಮಡಿಸಿಕೊಂಡಾದ್ಮೇಲೆ ಅವರು ಊಬರ್ ಕಸ್ಟಮರ್ ಕೇರ್ ಜೊತೆ ಮಾತಾಡ್ತಾಯಿದ್ರು. ಕಾಮಿಡಿಯಾಗಿ ಒಂಥರ ತಮಾಷೆಯಾಗಿತ್ತು. ಯಾಕಂತಂದರೆ ಅವ್ರು ಯಾರೋ ಹೊಸಬ್ರು ಅಂತ ಅನಿಸುತ್ತೆ. ಅವ್ರಿಗೆ ಸರಿಯಾಗಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಇವ್ರಿಗೆ ಹೇಳೋಕ್ಕೆ ಬರ್ತಾ ಇರಲಿಲ್ಲ. ಅದರಿಂದ ಬೇಗನೆ ಬಟ್ಟೆ ಮಡಿಸ್ಕೊಂಡೆ. ಅವರು ಮಾತಾಡ್ಕೊತಾಯಿದ್ರು, ಕೇಳಿಸ್ಕೊಂಡು. ಇನ್ನು ಬಟ್ಟೆ ಎಲ್ಲ ಮಡಿಸಿಕೊಂಡು ಆದಮೇಲೆ ನನಗೆ ಕಾಫಿ ಕಾಯಿಸ್ಕೊಂಡಿದ್ದೆ, ನಮ್ಮ ಮನೆಯವರಿಗೆ ಟೀ, ನನ್ನ ಮಗನಿಗೆ ಬೂಸ್ಟು, 3 ಜನಕ್ಕೂ ಒಂದೊಂದು ಥರ ಮಾಡಿದ್ದೀನಿ. ಇದ್ರ ಜೊತೆ ಲೋಟ ಒಂದು ಹೊಡೆದಾಕ್ಬಿಟ್ಟಿದ್ದೀನಿ. ನಾನು ಹೊಡೆದಾಕಿದ್ದೀನೋ ಇಲ್ಲ ನನ್ನ ಮಗ ಹೊಡೆದಾಕೋನೋ ಗೊತ್ತಿಲ್ಲ, ಅದು ಜ್ಞಾಪಕ ಇಲ್ಲ ನನಗೆ. ಅದಕ್ಕೆ ಅವ್ರಿಗೆ ಇದರಲ್ಲೇ ಟೀ ಕೊಡ್ತಾಯಿದ್ದೀನಿ. ಇನ್ನು ನಮಗೆ ದೊಡ್ಡ ಗ್ಲಾಸ್ಗಳಲ್ಲಿ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ ಕುಡಿಯೋದಕ್ಕೂ ಆಗೋದಿಲ್ಲ, ಮೂತಿ ಎಲ್ಲ ಸುಟ್ಟು ಹೋಗ್ತಾ ಇರುತ್ತೆ. ಆದರೂ ಇನ್ನೇನು ಮಾಡೋಕ್ಕಾಗಲ್ಲ, ಇದರಲ್ಲೇ ಕುಡಿಬೇಕು, ಬೇರೆ ಲೋಟ ತಗೊಳ್ಳೋವರೆಗೂ. ಚಿಕ್ಕ ಲೋಟಗಳು ಇದ್ದಾವೆ, ಟೀ ಲೋಟಗಳು. ಆದರೆ ಅಷ್ಟರಲ್ಲಿ ಕುಡಿದ್ರೆ ಸಮಾಧಾನ ಆಗೋದೇ ಇಲ್ಲ. ಟೀ ಕುಡಿದ್ರೆ ಜಾಸ್ತಿ ಕುಡಿಬೇಕು, ಇಲ್ಲ ಅಂತಂದರೆ ಸುಮ್ಮನೆ ಇರಬೇಕು. ನಾನು ಬೇರೆ ಟೀ ಕುಡಿಯಲ್ಲ, ಕಾಫಿ ಕುಡಿತೀನಿ. ನನ್ನ ಮಗ ಸ್ವಲ್ಪ ಗಲಾಟೆ ಮಾಡ್ತಾಯಿದ್ದೀನಿ, ಯಾರು ಬೇಜಾರು ಮಾಡ್ಕೊಬೇಡಿ, ಏನು ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನೆ, ಅವ್ರ ಜೊತೆ ಮಾತಾಡ್ತಾ ಇರಬೇಕು. ಯಾವ ಕೆಲಸನೂ ಆಗೋದಿಲ್ಲ, ಏನಿಲ್ಲ. ವಾಯ್ಸ್ ಓವರ್ ಕೊಡೋಣ ಅಂತ ತುಂಬ ಹೊತ್ತಿಂದ ರೆಕಾರ್ಡ್ ಮಾಡ್ಕೊಳೋದು ಮತ್ತು ಡಿಲೀಟ್ ಮಾಡೋದು ಹಿಂಗೆ ಮಾಡ್ತಾವನೆ. ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ಮನೆಯವ್ರು ಕೂಡ ರೇಗಿಸ್ತಾಯಿದ್ರು, ಕಾಫಿ ಟೀ ಕುಡಿಯೋದೆಲ್ಲ ರೆಕಾರ್ಡ್ ಮಾಡ್ಕೊತಾ ಇದೆಯಾ ಅಂತಾನೆ.
ಮತ್ತು ಇವತ್ತೊಂದು ಫಂಕ್ಷನ್ ಇತ್ತು, ಗುರುಪ್ರವೇಶ ಇತ್ತು, ಹೋಗ್ಬೇಕಾಗಿತ್ತು ಊರಿಗೆ. ಹೋಗಿರಲಿಲ್ಲ, ನಮ್ಮ ದೇವ್ರು ಬೇರೆ ಬಂದಿದ್ದಾಗ ಅಲ್ಲಿಗೆ ಗುರುಪ್ರವೇಶಕ್ಕೆ ಹೋಗೋಕ್ಕಾಗಲಿಲ್ಲ, ಹೋಗ್ಬೇಕಾಗಿತ್ತು. ಊರಿಗೆ ಹೋದಾಗ ಪೂಜೆ ಮಾಡಿಸ್ಕೊಂಬರ್ಬೇಕು. ಹಾಂ ನಡೀರಿ ಡ್ರೈವರ್. ಮತ್ತು ಸ್ವಲ್ಪ ತರಕಾರಿ ಎಲ್ಲ ತರೋದಿತ್ತು ಮನೇಲಿ. ತರಕಾರಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ಇವಾಗ ಜಾಸ್ತಿ ತಂದು ಮಡಿಕೊಳಕ್ಕಾಗೋದಿಲ್ವಲ್ಲ, ಎಲ್ಲ ಬೇಸಿಗೆ ಎಲ್ಲ ಒಣಗೋಗ್ತಾ ಇರುತ್ತೆ ಅಂತನ ಜಾಸ್ತಿ ತಂದು ಮಾಡಿಕೊಡಲ್ಲ. 2 ದಿನಕ್ಕೆ 3 ದಿನಕ್ಕೆ ಒಂದ್ಸಲ ತರಿಸ್ಕೊತೀನಿ, ಇಲ್ಲಾಂದರೆ ನಾನೇ ಹೋಗಿ ಅವ್ರ ಜೊತೆ ತೊಗೊಂಬಂದ್ಬಿಡ್ತೀನಿ. ಇದು ಸಂಭ್ರಮ್ ಕಾಲೇಜು ಅಂಬಾಭವಾನಿ ಟೆಂಪಲ್ ರೋಡು. ನಾವಿರೋದು ಇಲ್ಲೇ, ಆದ್ದರಿಂದ ದೇವಸ್ಥಾನ ತೋರಿಸೋಣ ಅಂತ ಒಂದು ರೆಕಾರ್ಡ್ ಮಾಡಿಕೊಂಡೆ. ಮತ್ತು ತರಕಾರಿ ರೇಟಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಜಾಸ್ತಿ ಬಂದು ಮಡಿಕೊಳಕ್ಕೂ ಆಗೋಲ್ಲ. ಅದರಲ್ಲೂ ಫ್ರಿಜ್ ಇಲ್ಲದೆ ಇರೋ ಮನೆಯಲ್ಲಂತೂ ತರಕಾರಿಗಳು ತುಂಬಾ ವೇಸ್ಟ್ ಆಗಿಬಿಡುತ್ತೆ. ಸ್ವಲ್ಪನೇ ತಂದು ಮಡಿಕೊಬೇಕು. ಲಾಸ್ಟ್ ಟೈಮ್ ತಂದಿರೋದು ಹಂಗೆ ತರಕಾರಿ ಎಲ್ಲ ಜಾಸ್ತಿ ಮುಳುಗಿಸ್ಬಿಟ್ಟೆ, ವೇಸ್ಟ್ ಮಾಡಿಬಿಟ್ಟೆ. ಆದ್ದರಿಂದ ಈ ಸಲ ಸ್ವಲ್ಪ ಕಡಿಮೆನೇ ತೊಗೊಂಬಂದೆ. ಆದ್ರೂ ಕಡಿಮೆ ಅಂತಿರಲಿಲ್ಲ, 250 ರೂಪಾಯಿಗೆ ತೊಗೊಂಬಂದೆ. ಒಂದು 3-4 ದಿನಕ್ಕೆ ಆಗೋಷ್ಟು ತೊಗೊಂಬಂದಿದ್ದೀನಿ. ತೊಗೊಂಬಂದು ಸ್ವಲ್ಪ ಸೊಪ್ಪು ತೊಗೊಂಬಂದಿದ್ದೆ. ಸೊಪ್ಪೆಲ್ಲ ಸೋಸ್ಕೊಂಡು ಸಾಂಬಾರು ಮಾಡೋ ಅಷ್ಟೊತ್ತಿಗೆ ಟೈಮೇ ಆಗೋಗ್ಬಿಟ್ಟಿತ್ತು. ಸೊಪ್ಪು, ಅರವೆ ಸೊಪ್ಪು ತೊಗೊಂಬಂದಿದ್ದೆ. ಅರವೆ ಸೊಪ್ಪಿನ ಬಸ್ಸಾರು ಮಾಡಿ, ಮುದ್ದೆ ಮಾಡಿ, ರೈಸ್ ಮಾಡಿ. ನಮ್ಮ ಮನೆಯವ್ರಿಗೆ ರೈಸ್ ಇರಲೇಬೇಕು. ರೈಸ್ ಮಾಡಿದೆ. ರೈಸ್ ಮಾಡಿ ಸೊಪ್ಪಿನ ಪಲ್ಯ ಮಾಡಿ ಊಟ ಮಾಡಿದ್ವಿ. ನಾನು ಸ್ವಲ್ಪ ಮುದ್ದೆನೇ ತೊಗೊಂಡೆ, ರೈಸೇನು ತಿನ್ನಲಿಲ್ಲ. ನೈಟ್ ಹೊತ್ತೇನು ರೈಸ್ ಎಲ್ಲ ಅಷ್ಟು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಅದರಿಂದ ಸೊಪ್ಪು ಸಾರಂತೂ ಸೂಪರಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಕೈ ಕುಯ್ಕೊಂಬಿಟ್ಟಿದ್ದೆ. ಅದರಿಂದ ಮುದ್ದೆ ಬೇರೆ ಸರಿಯಾಗಿ ಮುರಿಯೋಕ್ಕಾಗ್ತಿರಲಿಲ್ಲ. ಬಿಸಿ ಮುದ್ದೆ ಬೇರೆ, ಸಾಂಬಾರು ಬಿಸಿ ಇತ್ತು. ಅದರಿಂದ ನಮ್ಮ ಮನೆಯವ್ರು ಯಾಕೆ ಹಿಂಗೆ ಮುದ್ದೆ ಕಿತ್ಕೊಂಡು ತಿಂತಾಯಿದ್ರಿ ಅಂತ ಅಂತಿದ್ರು. ಆದರೆ ಅವ್ರಿಗೆ ಗೊತ್ತಿಲ್ಲ ಕೈ ಕುಯ್ಕೊಂಬಿಟ್ಟಿದ್ದೀನಿ ಅಂತನ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋದಿತ್ತು. ಕ್ಲೀನ್ ಮಾಡಿಕೊಂಡೆ. ಪಾತ್ರೆ ಎಲ್ಲ ನೈಟ್ ಹೊತ್ತೆ ತೊಳೆದು ಇಟ್ಬಿಡ್ತೀನಿ. ಯಾಕಂದರೆ ಅಡುಗೆ ಮನೆ ಪಕ್ಕನೇ ದೇವ್ರ ಮನೆ ಇದೆ, ಸಿಂಕ್ ಹತ್ರ. ಅದರಿಂದ ಅಲ್ಲೆಲ್ಲ ಕ್ಲೀನಾಗಿ ಇಟ್ಕೊಂಡಿರಬೇಕು. ಜಾಸ್ತಿ ಗಲೀಜು ಮಾಡ್ಕೊಳಕ್ಕಾಗೋದಿಲ್ಲ. ಇನ್ನು ಕ್ಲೀನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಜೀರಾ ವಾಟರ್ ಮಾಡಿಕೊಂಡೆ. ನೈಟ್ ಹೊತ್ತು ಜೀರಾ ವಾಟರ್ ಕುಡಿಯೋದ್ರಿಂದ ಸ್ವಲ್ಪ ಸ್ಟಮಕ್ ಹತ್ರ ಇರೋ ಫ್ಯಾಟ್ ಕಡಿಮೆ ಆಗುತ್ತೆ ಅಂತ. ಅದರಿಂದ ನೈಟ್ ಹೊತ್ತು ಸ್ವಲ್ಪ ಜೀರಾ ವಾಟರ್ ಕುಡಿತೀನಿ. ಇನ್ನು ಅಡುಗೆ ಮನೆಯೆಲ್ಲ ಈ ಥರ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಇನ್ನೇನು ಜೀರಾ ವಾಟರ್ ಕುಡಿದು ನಿದ್ದೆ ಮಾಡೋದಷ್ಟೇ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬರ್ಸೇ ಬರ್ತಾಯಿಲ್ಲ. ಕಂಟೆಂಟು ಚೆನ್ನಾಗಿ ಕೊಡ್ತಾಯಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ನಾನು ಇನ್ನು ಮುಂದೆ ಚೆನ್ನಾಗಿ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಸ್ಟಾರ್ಟಿಂಗ್ ಅಲ್ವಾ, ಇನ್ನೂ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಏನೂ ಗೊತ್ತಾಗ್ತಾಯಿಲ್ಲ. ಅದರಿಂದ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್ ಆಲ್. ಬೈ ಬಾಯ್.